ದೆಹಲಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕಾರು ಅಪಘಾತಕ್ಕೀಡಾಗಿದೆ. ದೆಹಲಿಯ ಐಟಿಒ ಪ್ರದೇಶದ ಪಿಡಬ್ಲ್ಯೂಡಿ ಕಚೇರಿ ಬಳಿ ಆದಂತಹ ಆಕ್ಸಿಡೆಂಟ್ ಅದು. ನಿನ್ನೆ ರಾತ್ರಿ 9:30 ಸಮಯ ಈ ಅಪಘಾತ ಆಯಿತು. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರು ಅಭಯ್ ಪಾಟೀಲ್. ಶಾಸಕ ಅಭಯ್ ಪಾಟೀಲ್ ಮತ್ತು ಇತರರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇನ್ನು ಕಾರ್ನಲ್ಲಿ ದೆಹಲಿ ಆಪ್ ಶಾಸಕ ಅನಿಲ್ ಝಾ ಇದ್ರು, ಅವರಿಗೂ ಕೂಡ ಗಾಯ ಆಗಿದೆ. ಅಭಯ್ ಪಾಟೀಲ್ಗೆ ದೆಹಲಿಯ LNGP ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದೆಹಲಿಯಲ್ಲಾದಂತಹ ಕಾರು ಅಪಘಾತ, ಶಾಸಕ ಅಭಯ್ ಪಾಟೀಲ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಘಟನೆ ಹೇಗೆ ನಡೀತು ಅಂತ ನೋಡ್ತಾ ಹೋದ್ರೆ, ವಿರುದ್ಧ ದಿಕ್ಕಲ್ಲಿ ಬಂದು ಇನೋವಾಗೆ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದು, ಡಿವೈಡರ್ಗೆ ಗುದ್ದಿ ಶಾಸಕರಿದ್ದ ಕಾರಿಗೆ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದರು. ಸ್ವಿಫ್ಟ್ ಕಾರ್ನಲ್ಲಿ ಅಶುತೋಷ್ ಪಾಂಡೆ ಅಂತನೋರು ಡ್ರೈವ್ ಮಾಡ್ತಾ ಇದ್ರು. ಅಪಘಾತ ಆಗಿದೆ. ಹಠಾತ್ ನಿಯಂತ್ರಣ ಕಳೆದುಕೊಂಡು ಆ ಸ್ವಿಫ್ಟ್ ಕಾರು ನುಗ್ಗಿ ಶಾಸಕರಿದ್ದಂತಹ ಕಾರಿಗೆ ಡಿಕ್ಕಿ ಹೊಡೆದಿದೆ. ಇನ್ನು ಆ ಸ್ವಿಫ್ಟ್ ಕಾರ್ನಲ್ಲಿ ಅಶುತೋಷ್ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ರು. ಎಲ್ಲರಿಗೂ ಗಾಯ ಆಗಿದೆ. ಜೊತೆಗೆ ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದೆ. ಸ್ಥಳಕ್ಕೆ ದೆಹಲಿ ಪೊಲೀಸ್ ಕ್ರೈಮ್ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಇನೋವಾ ಕಾರ್ನಲ್ಲಿ ಅಭಯ್ ಪಾಟೀಲ್ ಮತ್ತು ಅನಿಲ್ ಝಾ ತೆರಳುತ್ತಾ ಇದ್ರು. ಅವರಿಗೂ ಕೂಡ ಗಾಯಗಳಾಗಿದೆ. ಸ್ವಿಫ್ಟ್ ಕಾರು ನಿಯಂತ್ರಣ ತಪ್ಪಿ ಅಶುತೋಷ್ ಅನ್ನೋರು ಡ್ರೈವ್ ಮಾಡ್ತಾ ಇದ್ದಂತಹ ಕಾರು ಶಾಸಕರುಗಳಿದ್ದಂತಹ ಕಾರಿಗೆ ಬಂದು ಗುದ್ದುತ್ತೆ. ಪರಿಣಾಮ ಎಲ್ಲರಿಗೂ ಕೂಡ ಗಾಯ ಆಗಿದೆ. ಅಶುತೋಷ್ ಪತ್ನಿ ಮಕ್ಕಳಿಗೆ ಗಾಯ ಆಗಿರುವಂಥದ್ದು. ಸ್ವಿಫ್ಟ್ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಆತ. ಆ ಕುಟುಂಬಕ್ಕೆ ಗಾಯ ಆಗಿದೆ. ಜೊತೆಗೆ ಇತ್ತ ಅವರು ಬಂದು ಗುದ್ದುತ್ತಾರಲ್ಲ ಇನೋವಾ ಕಾರು, ಅದರಲ್ಲಿ ಶಾಸಕ ಅಭಯ್ ಪಾಟೀಲ್ ಮತ್ತು ಅನಿಲ್ ಝಾ ತೆರಳುತ್ತಾ ಇದ್ರು. ಜೊತೆಗೆ ಅವರ ಇನ್ನಿತರ ಸಹಚರರು ಕೂಡ ಇದ್ರು. ಅವರೆಲ್ಲರಿಗೂ ಕೂಡ ಗಾಯ ಆಗಿದೆ. ITO की रेड लाइट से राइट मुड़ा, हेडक्वार्टर के बाहर पहुंचा. अनदर वे से एक गाड़ी आई, बहुत स्पीड में था, उसने मेरी गाड़ी को हिट किया. तो आपको भी चोट वोट आई है? मेरे को तो एयर बैग खुले थे तो उसके झटका लगा मेरे. तो आप जब ITO से मुड़े सीधे हाथ की तरफ, तो कितनी अचानक से हुआ, कितनी देर में हुआ जो सब हुआ? मैं तो रेड लाइट से मैक्सिमम 20 की स्पीड में था. वो पीछे से उधर से अनदर वे से बहुत स्पीड में आ रहा था और उसने एकदम टर्न मारा.